ಅವಳು ಮತ್ತೆ ಕಾಫಿ ಶಾಪ್. ಇದು ಒಂದು ಕಥೆಯಲ್ಲ, ಇದು ಕನಸುಗಳು, ಧೈರ್ಯ ಮತ್ತು ಆತ್ಮ ಅನ್ವೇಷಣೆಯ ಒಂದು ಸುಂದರ ಪ್ರಯಾಣ. ಇಂದಿನ ಕಾಲದಲ್ಲಿ ಯಶಸ್ಸನ್ನು ನಗರಗಳಲ್ಲಿ, ಉದ್ಯೋಗದಲ್ಲಿ ಮತ್ತು ಹಣದ ಮೂಲಕ ಅಳೆಯುವಾಗ ಮೇಘನಾ ತನ್ನದೇ ಆದ ದಾರಿಯನ್ನು ಆಯ್ಕೆ ಮಾಡುತ್ತಾಳೆ. ತನ್ನ ಊರಿನ ಸರಳತೆ, ಪ್ರಕೃತಿಯ ನಂಟು ಮತ್ತು ತಾತನ ನೆನಪುಗಳಿಂದ ಪ್ರೇರಿತವಾಗಿ ಒಂದು ಮುಚ್ಚಿದ ಕಾಫಿ ಅಂಗಡಿಗೆ ಹೊಸ ಜೀವನ ಕೊಡಲು ಮುಂದಾಗುತ್ತಾಳೆ. ಆಕೆಯ ಈ ಸಣ್ಣ ಕನಸು ಹೆಜ್ಜೆ ಹೆಜ್ಜೆಯಾಗಿ ಒಂದು ದೊಡ್ಡ ಪ್ರಯಾಣವಾಗುತ್ತದೆ. ಈ ಪುಸ್ತಕದಲ್ಲಿ ಭಾವನೆಗಳು, ಕುಟುಂಬದ ಬೆಂಬಲ, ಸವಾಲುಗಳು ಮತ್ತು ಆತ್ಮಬಲದಿಂದ ತುಂಬಿದ ಒಂದು ಬದುಕಿನ ಪಾಠವಾಗಿದೆ. ಅವಳು ಕೊಡುವ ಪ್ರತಿಯೊಂದು ಕಾಫಿಯಲ್ಲೂ ಕೇವಲ ರುಚಿ ಮಾತ್ರವಲ್ಲ, ಅದರೊಳಗೆ ಪ್ರೀತಿ, ನೆನಪುಗಳು ಮತ್ತು ಜೀವನದ ಅರ್ಥ ಇದೆ. ಅವಳ ಜೀವನದಲ್ಲಿ ಅಪೂರ್ಣವಾದ ಪ್ರೇಮವಿದೆ, ಹೇಳದ ಭಾವನೆಗಳು ಇವೆ, ಆದರೆ ಜೀವನ ಅವಳಿಗೆ ಕಲಿಸುವುದು ಒಂದೇ: ಕಾಯುವವನಿಗೆ ಒಂದು ದಿನ ಕಾಲವೇ ಉತ್ತರ ಕೊಡುತ್ತದೆ ಎಂದು. ಕನಸುಗಳು ತಡವಾದರೂ ಅವು ನಿಜವಾಗದೇ ಇರುವುದಿಲ್ಲ. ಒಂದು ದಿನ, ಒಂದು ಕ್ಷಣ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಸೇರುತ್ತದೆ ಎಂದು ಈ ಪುಸ್ತಕ ಹೇಳುತ್ತದೆ. ಈ ಕಥೆಯ ಮುಖ್ಯ ಸಂದೇಶ: ನಿಜವಾದ ಸಂತೋಷವು ಹೊರಗಿನ ಲೋಕದಲ್ಲಿ ಇಲ್ಲ, ನಮ್ಮ ಮನಸ್ಸಿನ ಮಾತನ್ನು ಕೇಳಿ ಮುಂದೆ ನಡೆಯುವುದೇ ಜೀವನ. ಸಣ್ಣ ಕನಸುಗಳು ದೊಡ್ಡ ಜೀವನವನ್ನು ರೂಪಿಸಬಹುದು ಮತ್ತು ಜೀವನ ಎಂದರೆ ನಂಬಿಕೆಯಿಂದ ಕಾಯುವವನಿಗೆ ಒಂದು ದಿನ ಎಲ್ಲವೂ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಪುಸ್ತಕದ ಮೂಲ ಉದ್ದೇಶ. ಇದು ನಾನು ಬರೆದ ಪುಸ್ತಕ ಎನ್ನುವುದಕ್ಕಿಂತ ಪ್ರತಿ ಮಹಿಳೆಯ ಮನಸ್ಸಿನಲ್ಲಿ ಹುಟ್ಟುವ ಕನಸು, ಅವಳ ಗುರಿಯತ್ತ ಸಾಗುವ ಧೈರ್ಯ ಮತ್ತು ಅವಳ ಒಳಗಿನ ಶಕ್ತಿಯ ಒಂದು ಚಿಕ್ಕ ನೋಟ ಈ ಪುಸ್ತಕವಾಗಿದೆ.